ಎಲ್ರಿಗೂ ನಮಸ್ಕಾರ. ಶ್ವೇತಾ ಪಿ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿ ಚುರುಮುರಿ ಮಾಡೋದು ಹೇಳ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅವಲಕ್ಕಿ ಒಗ್ಗರಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಾಮಗ್ರಿಗಳು ಬೇಕು. ಇದು ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಒಂದು 15-20 ದಿವಸದವರೆಗೂ ಏನೂ ಆಗಲ್ಲ. ಅವಲಕ್ಕಿ ಒಗ್ಗರಣೆ ಮಾಡೋದು ಪೇಪರ್ ಅವಲಕ್ಕಿ. ಇದು ಬಿಸಿಲಿಗೆ ಈಗ ಒಣೆ ಹಾಕ್ಕೊಂಡು ತೊಗೊಂಬಂದೆ. ಇವಾಗ ಒಗ್ಗರಣೆ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಥರ ಒಂದು ದಪ್ಪ ತಳದ ಪಾತ್ರೆನ ಅದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಅಜ್ವಾನ ಹಾಕ್ತೀನಿ. ಹಾಗೆ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿರ್ತೀನಿ. ಇದನ್ನೆರಡೂ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಬೇಕು. ಹುರಿದಿಟ್ಕೊಂಡಿದ್ದಿಲ್ಲ ಅದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಮೊದಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ವಲ್ಲ, ಇವಾಗ ಶೇಂಗಾ ಬೀಜ ಹಾಕಬೇಕು. ಇದನ್ನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಸಣ್ಣ ಉರಿ ಏನಕ್ಕೆ ಇವಾಗ ಸ್ವಲ್ಪ ಹುರುಗಟ್ಲೆ ಹಾಕಬೇಕು. ಇವಾಗ ಇವೆರಡನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ಸಾಸಿವೆ ಹಾಕಬೇಕು. ಈ ಮೊದಲಿಗೆ ಏಕೆ ಸಾಸಿವೆ ಹಾಕಲಿಲ್ಲ ಅಂದರೆ ಸೀದೋಗ್ಬಿಡ್ತೈತಿ, ಅದಕ್ಕೋಸ್ಕರ ಇವಾಗ ಹಾಕ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ, ಇವಾಗ ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಅರಿಶಿನ, ಸಣ್ಣ ಉರಿಯಿಂದ ಇದೆ ಈಗ ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಟೈಮಲ್ಲೇ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಇದ್ರ ಜೊತೆಗೆ ಒಣ ಕೊಬ್ಬರಿ, ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ನನ್ನ ಕಡೆ ಇವಾಗ ಒಣ ದ್ರಾಕ್ಷಿ ಇದೆ, ಅದೊಂದು ಹಾಕ್ತಿದ್ದೀನಿ. ನನ್ನ ಕಡೆ ಒಣ ದ್ರಾಕ್ಷಿ ಇದೆ, ಒಂದು ಸ್ವಲ್ಪ ಹಾಕ್ತೀನಿ. ಇವಾಗ ಹಿಂಗೆ ಹಾಕ್ತೀನಿ. ಹಿಂಗಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಖಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಸ್ವಲ್ಪ ಹಾಕ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಜೀರಿಗೆ ಹುರಿದು ಇಟ್ಕೊಂಡಿದ್ವಲ್ಲ, ಆ ಪೌಡ್ರನ್ನ ಇವಾಗ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ ಆಪ್ಷನಲ್ಲು, ಬೇಕಾದರೆ ಇಷ್ಟ ಆದರೆ ಹಾಕ್ಕೊಳ್ರಿ. ಅರ್ಧ ಚಮಚ ಚಾಟ್ ಮಸಾಲ, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ರಿ. ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕ್ತೀನಿ ನಾನು. ಇವಾಗ ಸ್ವಲ್ಪ ಅವಲಕ್ಕಿ ಹಾಕ್ಕೊಂತ ಮಿಕ್ಸ್ ಮಾಡೋದು. ಪೂರ್ತಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹುರುಗಡ್ಲೆ, ಒಂದು 4 ಸ್ಪೂನ್ ಸಕ್ಕರೆ, ಸ್ವಲ್ಪ ಹುರುಗಡ್ಲೆ, ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬಾಗ ಈ ಪೌಡ್ರನ್ನ ಇದಕ್ಕೆ ಸ್ವಲ್ಪ ಹಾಕೋದು. ಮಿಕ್ಸಿ ಮಾಡ್ಕೊಂಬಂದಿಲ್ಲ, ಕಡಲೆ ಪುಡಿ, ಸಕ್ಕರೆ, ಇದನ್ನು ಇವಾಗ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅವಲಕ್ಕಿ ಚುರುಮುರಿ ಪೂರ್ತಿ ಇವಾಗೆಲ್ಲ ರೆಡಿಯಾಗಿದೆ ನೋಡಿ. ಇದನ್ನು ಒಗ್ಗರಣೆ ಚುರುಮುರಿ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.